ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನ್ನ ಹೆಸರು ಮನುಕುಮಾರ್ HM ಅಂತ. ಚುನಾವಣೆ ಸಂಬಂಧ ನಾನು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ AER ಇರ್ತೀನಿ. ಹಾಗೆಯೇ ಉಪ ಆಯುಕ್ತರು ಕಂದಾಯ ಹುದ್ದೆಯಲ್ಲಿ ಇರ್ತೇನೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆಯೇ SIR ಪ್ರಕ್ರಿಯೆ ಈಗ 2ನೇ ಹಂತ ಪ್ರಾರಂಭವಾಗಿದೆ. ಸೊ ದಿನಾಂಕ 24/8/2026 ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿದೆ. ಸೊ ಒಟ್ಟು ನಮ್ಮ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗೋಕ್ಕಿಂತ ಮೊದಲು 2,73,825 ಮತದಾರರಿದ್ದರು. 2,73,825. ಇದರಲ್ಲಿ ಪುರುಷ ಮತದಾರರು 1,32,781, ಪುರುಷ ಮತದಾರರು 1,32,781, ಮಹಿಳಾ ಮತದಾರರು 1,41,021. ಹಾಗೆಯೇ ತೃತೀಯ ಲಿಂಗಿಗಳು 23, ಥರ್ಡ್ ಜೆಂಡರ್ ಅಂತ ಕರಿತೀವಲ್ಲ, ಇಷ್ಟು ಒಟ್ಟು 2,73,825 SIR ಪ್ರಕ್ರಿಯೆ ಪ್ರಾರಂಭಕ್ಕಿಂತ ಮುಂಚೆ ಇದ್ದಂಥ ಮತದಾರರು. ಸೊ ಈ SIR ಪ್ರಕ್ರಿಯೆ ಆದ ನಂತರ ಈಗ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟ ಆಯಿತು ನಿನ್ನೆ, ಅಂದರೆ ದಿನಾಂಕ 24/8/2026. ಇದರಲ್ಲಿ ಒಟ್ಟು ಮತದಾರರ ಸಂಖ್ಯೆ 1,99,187. 1,99,187. ಇದರಲ್ಲಿ ಪುರುಷ ಮತದಾರರು 95,980, ಮಹಿಳಾ ಮತದಾರರು 1,33,193. ಹಾಗೆಯೇ ತೃತೀಯ ಲಿಂಗಿಗಳು 14. ಈ 3 ಕೆಟಗರಿ ಸೇರಿ 1,99,187. ಸೊ ನಮಗೆ 74,638 ಜನ ಈ ಕರಡು ಮತದಾರರ ಪಟ್ಟಿಯನ್ನು ಬಿಟ್ಟು ಹೋಗಿದ್ದಾರೆ. 638. ಇದರಲ್ಲಿ ಮರಣ ಹೊಂದಿರತಕ್ಕಂಥವರು 6,640. ಆಬ್ಸೆಂಟ್ ವೋಟರ್ಸ್ ಅಂತ ನಾವು ಏನು ಕರಿತೀವಲ್ಲ, ಅನ್ಟ್ರೇಸಬಲ್ ಆಗಿರ್ತಕ್ಕಂಥವ್ರು, ಅವರು 18,410. ಪರ್ಮನೆಂಟ್ ಶಿಫ್ಟೆಡ್ 18,410. ಪರ್ಮನೆಂಟ್ ಶಿಫ್ಟೆಡ್ ಆಗಿರ್ತಕ್ಕಂಥವ್ರು 46,193. ಇನ್ನು ಅದರ್ಸ್ ಕೆಟಗರಿ ಎನ್ಯುಮರೇಷನ್ ಫಾರ್ಮನ್ನು ತಗೊಂಡಿರ್ತಾರೆ, ರೆಫ್ಯೂಸ್ ಮಾಡಿರ್ತಾರೆ, ಅವರೆಲ್ಲರೂ ಸಹ ಸೇರಿ 1,102. ಹಾಗೆಯೇ ಡೂಪ್ಲಿಕೇಟ್ ಆಲ್ರೆಡಿ ಎನ್ರೋಲ್ಡ್ 2,293. ಸೊ ಒಟ್ಟು 2,293. ಒಟ್ಟು 74,638 ಜನ ಆಗ ಮುಂಚೆ ಇದ್ದಂತಹ ಮತದಾರರ ಪಟ್ಟಿ 2025 ಮತದಾರರ ಪಟ್ಟಿಗೆ SIR ಆದಂಥ ಕರಡು ಮತದಾರರ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ವ್ಯತ್ಯಾಸ ಇದೆ. ಈ ಚುನಾವಣಾ ಆಯೋಗದ ನಿರ್ದೇಶನದಂತೆ 1,200ಕ್ಕಿಂತ ಅಧಿಕ ಮತದಾರರು ಯಾವುದಾದ್ರು ಒಂದು ಮತಗಟ್ಟೆಯಲ್ಲಿದ್ದರೆ ಅದನ್ನು ರ್ಯಾಷನಲೈಸೇಷನ್ ಮಾಡಿ ಅಂತ ಚುನಾವಣಾ ಆಯೋಗದ ನಿರ್ದೇಶನ ಇತ್ತು. ಸೊ ಆ ಥರ ನಮ್ಮಲ್ಲಿ ಯಾವುದೂ ಸಹ 1,200ಕ್ಕಿಂತ ಅಧಿಕವಾಗಿ ಇನ್ನೊಂದು ಹೆಚ್ಚುವರಿ ಮತಗಟ್ಟೆ ಪ್ರಾರಂಭ ಮಾಡೋದು ಯಾವುದೂ ಸಹ ಉದ್ಭವಿಸಿಲ್ಲ. ಸೊ ಎಲ್ಲ 1,200 ಒಳಗಡೆ ಬಂತು. ಸೊ ಒಂದು ಮಾತ್ರ ಸತ್ಯಮಂಗಲ ಏನೋ 1,210 ಬಂತು. ಅಲ್ಲೇ ನಾವು ಮ್ಯಾಟ್ರಿಕ್ಸ್ ಮಾಡಿ ಅಲ್ಲೇ 4 PS ಸಮಾನವಾಗಿ ಹಂಚಿಕೆ ಮಾಡಿದ್ವಿ. ಹಾಗಾಗಿ ನಮ್ಮಲ್ಲಿ ಯಾವುದೂ ಸಹ ಹೊಸ ಮತಗಟ್ಟೆ ಕೇಂದ್ರ ಈ ರ್ಯಾಷನಲೈಸೇಷನ್ಗೆ ಪ್ರಾರಂಭ ಆಗಿಲ್ಲ. ಸೊ ಈ ಏನು ಆ್ಯಸ್ ಪರ್ ಡ್ರಾಫ್ಟ್ ರೋಲ್ ಅಂತ ಏನು ಕರಿತೀವಲ್ಲ ಕರಡು ಮತದಾರರ ಪಟ್ಟಿ, ಇದರಲ್ಲಿ ಯಂಗ್ ವೋಟರ್ಸ್ ಅಂದರೆ ಏನು 18ರಿಂದ 19 ವರ್ಷ ಅಂತ ನಾವೇನು ಕರಿತೀವಲ್ಲ, ಅವರು ಒಟ್ಟು 1,426 ಜನ ಇದ್ದಾರೆ. ಯಂಗ್ ವೋಟರ್ಸ್ 1,426. ಹಾಗೆಯೇ 85+ ಅಂದರೆ ಹಿರಿಯ ನಾಗರಿಕರು ಅಂತ ನಾವೇನು ಕರಿತೀವಲ್ಲ, ತುಂಬ 85+ ಏಜ್ ಎಬೋವ್ ಇರ್ತಕ್ಕಂಥವ್ರು 1,459 ಜನ ಇದ್ದಾರೆ. ಹಾಗೆಯೇ PWD ವೋಟರ್ಸ್, ಈ ಅಂಗವಿಕಲರ್ಸ್ ವೋಟರ್ಸ್ ಅಂತ ನಾವು ಏನು ಕರಿತೀವಲ್ಲ, ಫಿಸಿಕಲಿ ಡಿಸೆಬಿಲಿಟಿ ಇರ್ತಕ್ಕಂಥವ್ರು, ಅವರು 1,206 ಇದ್ದಾರೆ. ಅಂದರೆ 24/8/2026 23/9/2026 ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ನಾವು ಕರಿತೀವಿ. 1 ತಿಂಗಳ ಅವಧಿ. ಈ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿ ಇದರಲ್ಲಿ ಯಾರಾದರೂ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ರೆ ಅವರು ಫಾರ್ಮ್ 6 ಕೊಟ್ಟು ಈಗ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸರಿನಾ? ಈಗ ಯಾರಾದರೂ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿದೆ 1/10/2026 ನನ್ನ ವಯಸ್ಸು 18 ವರ್ಷ ಇದೆ, 18 ವರ್ಷ ತುಂಬುತ್ತೆ, ನಾನು ಈ ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೋದು ಅಥವಾ ಭಾರತದ ಉಳಿದ ಯಾವುದೇ
ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಅನ್ನೋಂಥವರು ಈಗ ಈ 1 ತಿಂಗಳ ಅವಧಿಯಲ್ಲಿ ಫಾರ್ಮ್ 6 ಅನ್ನ ಕೊಟ್ಟು ಅವರು ಅವರ ಹಕ್ಕನ್ನ ಕ್ಲೈಮ್ ಮಾಡಿ ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 1 ತಿಂಗಳ ಅವಧಿ ಅಷ್ಟೇ ಇರುತ್ತೆ. ಆ 1 ತಿಂಗಳ ಅವಧಿನಲ್ಲಿ ಯಾವುದೇ ಮತದಾರರು ಏನಾದರೂ ಕೈ ಬಿಟ್ಟು ಹೋಗಿದ್ರೆ ಅವರು ಈ ಫಾರ್ಮ್ 6 ಅನ್ನ ತಮ್ಮ ವ್ಯಾಪ್ತಿ BLOಗಳಿಗೆ ಕೊಟ್ಟು ಅವರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರೋ ಹಾಗೆ ಮಾಡ್ಕೊಳ್ಬೋದು. ಸೊ ನಾವು ಈ ಕರಡು ಮತದಾರರ ಪಟ್ಟಿಯನ್ನು ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ನಿನ್ನೆಯಿಂದನೂ ಸಹ ನಾವು ಪಬ್ಲಿಷ್ ಮಾಡಿದ್ದೀವಿ ಮತ್ತು ನಮ್ಮ ಕಚೇರಿಯ ಸೂಚನಾ ಫಲಕದಲ್ಲೂ ಪಬ್ಲಿಷ್ ಮಾಡಿದ್ದೀವಿ. ERO ಲಾಗಿನಲ್ಲೂ ಸಹ ಇದೆ. ಬೇಕಾದರೆ ಎಲ್ಲ ಸಾರ್ವಜನಿಕರು ಅದನ್ನು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಯಾರಾದರೂ ಬಿಟ್ಟು ಹೋಗಿದ್ರೆ ಬೇಕಾದರೆ ಅವರು ಫಾರ್ಮ್ 6 ಅನ್ನು ಕೊಟ್ಟು ಆ BLOಗಳಿಗೆ ಆ ಕನ್ಸರ್ನ್ BLOಗಳಿಗೆ ಕೊಟ್ಟು ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ ನೋಟಿಸ್ ಪೀರಿಯಡ್ ಅಂತ ನಾವು ಏನು ಕರಿತೀವಲ್ಲ ಈಗ ಶುರುವಾಗುತ್ತೆ. ಆಗಲಿ ನಾವು ಕೇಳಿದ್ರಲ್ಲ ಯಾರಿಗೆ ನೋಟಿಸ್ ಜನರೇಟ್ ಆಗುತ್ತೆ ಅಂತಂದರೆ ಈ ನೋ ಮ್ಯಾಪಿಂಗ್ ಕೆಟಗರಿ ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ, ಅವರ ತಂದೆ ತಾಯಿ ತಾತ ಅಜ್ಜಿ ಹೆಸರು ಯಾರು ಇರಲಿಲ್ಲ ಅಥವಾ ಆ ಸಮಯದಲ್ಲಿ ಅವ್ರಿಗೆ ದಾಖಲೆ ಸಿಗಲಿಲ್ಲ. ಹಾಗಾಗಿ ಅವರು ನೋ ಮ್ಯಾಪಿಂಗ್ ಕೆಟಗರಿನಲ್ಲಿ ಬರೀ ಅವರದೇ ಇನ್ಫಾರ್ಮೇಷನ್ ಅನ್ನು ಹಾಕಿ ಕೊಟ್ಟರು, ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟರು, ಅವರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿದ್ದಾರೆ. ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಬಿಟ್ಟು ಅವರಿಂದ ಡಾಕ್ಯುಮೆಂಟ್ಸ್ ಅನ್ನ ಕಾಲ್ ಮಾಡ್ತೀವಿ ನಾವು ಈಗ ಅವರಿಗೆ. ಸೊ ಇದು ಒಂದು ಕೆಟಗರಿ. ಆ ಥರ ಇರ್ತಕ್ಕಂಥವ್ರು 16,488 ಜನ ಇದ್ದಾರೆ ನಮ್ಮ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ನೋ ಮ್ಯಾಪಿಂಗ್ ಕೆಟಗರಿ 16,488. ಇನ್ನೊಂದು ಕೆಟಗರಿ ಬರುತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ನಾವು ಕರಿತೀವಿ, ಅಥವಾ ಅನಾಮಲಿಸಿಸ್ ಅಂತ ಕರಿತೀವಿ. ಈಗ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ತಂದೆ ಅಥವಾ ಜೊತೆಗೆ, ನನ್ನ ತಾಯಿ ಜೊತೆಗೆ, ಅಥವಾ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ. ಅವರ ನನ್ನ ನಡುವಿನ ವಯಸ್ಸಿನ ನಂತರ ಏನಾದರೂ ವ್ಯತ್ಯಾಸಗಳಿದ್ರೆ, ಅಥವಾ 2002ರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಒಂಥರ ಇದ್ದು ಈಗ ಏನಾದರೂ ಇನಿಷಿಯಲ್ ಸೇರ್ಪಡೆಯಾಗಿ ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದರೆ ಅವರೆಲ್ಲರೂ ಸಹ ಈ ಕೆಟಗರಿನಲ್ಲಿ ಬರ್ತಾರೆ. ಅಂಥವರು ಒಟ್ಟು 15,673 ಇದ್ದಾರೆ. ಒಟ್ಟು ನಮ್ಮ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 32,161 ಜನಕ್ಕೆ ನೋಟಿಸ್ ಜನರೇಟ್ ಆಗುತ್ತೆ. 32,161 ದಾಖಲೆಗಳು ಅಂದ್ರೆ ನೋ ಮ್ಯಾಪಿಂಗ್ ಅಂತ ಹೇಳಿದ್ನಲ್ಲ, ನಾವು ಎನ್ಯುಮರೇಷನ್ ಫಾರ್ಮ್ ಅಂತ ಅವೆಲ್ಲ ನೋಡಿದ್ದೀರಾ. ಲೆಫ್ಟ್ ಟು ರೈಟ್ 2 ಕಾಲಮ್ ಇತ್ತು. 2002 ಮತದಾರರ ಪಟ್ಟಿಯಲ್ಲಿ ಆ ಮತದಾರರೇ ಇದ್ರೆ ಅದನ್ನ ಲೆಫ್ಟ್ ಸೈಡ್ ಬರೀತಿದ್ರು. ಅವ್ರು ಇರ್ಲಿಲ್ಲ, ಅವರ ತಂದೆ ಅಥವಾ ತಾಯಿ ಇದ್ರು ಅಥವಾ ಅವರ ತಾತ ಅಜ್ಜಿ ಇದ್ರು, ಅದನ್ನ ರೈಟ್ ಸೈಡ್ ಬರೀತಿದ್ವಿ. ಅವ್ರಿಗೆ ಎರಡರದ್ದು ಮಾಹಿತಿ ಸಿಕ್ಕಿರ್ಲಿಲ್ಲ ಆಗ ಸಮಯದಲ್ಲಿ. ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ನಾವು ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಯಾರು ಇದ್ರು ಅವರು ಇವರೆಲ್ಲ ಕರಡು ಮತದಾರರ ಪಟ್ಟಿಯಲ್ಲೇ ಬಂದಿದ್ದಾರೆ. 32,161 ಜನನು ಸೇರಿನೇ 1,99,187. ಸೊ ಇದನ್ನೆಲ್ಲ ನೋಟಿಸ್ ಅವಧಿಯನ್ನ ಹಿಯರಿಂಗ್ ಮಾಡೋದಕ್ಕೆ, ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಹಿಯರಿಂಗ್ ಮಾಡೋದಕ್ಕೆ ನಾವು 29 ಜನ ಅಡಿಷನಲ್ AEROಗಳನ್ನ ನೇಮಕ ಮಾಡ್ತೀವಿ. ಸುಮಾರು 32,161 ಅಪ್ಲಿಕೇಶನ್ಸ್ ನಾವು ಹಿಯರಿಂಗ್ ಮಾಡಬೇಕು. ನಮಗೆ 60 ದಿನ ಅವಧಿ ಇದೆ. ಸೊ ರಜಾ ದಿನಗಳೆಲ್ಲ ಹೊರತುಪಡಿಸಿ ಒಂದು 45 ದಿನ ಸಿಗ್ಬೋದು. ಪ್ರತಿದಿನ ಕನಿಷ್ಠ ಅಂದರೆ ಒಂದು 60 ಇಂದ 80 ನೋಟಿಸನ್ನು ಹಿಯರಿಂಗ್ ಮಾಡಬೇಕಾಗುತ್ತೆ ನಮ್ಮ ಇವರು ಎಲ್ಲರೂ. ಸೊ ಅದಕ್ಕೋಸ್ಕರನೇ ಒಂದು 29 ಜನ ಅಡಿಷನಲ್ AEROಗಳನ್ನ ನೇಮಕ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಸಹ ನಾವೀಗ ಆಲ್ರೆಡಿ ಏನು ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಲ್ಲ ನಾವು, ಅಲ್ಲೇನೆ ಅವರು ಕುಳಿತುಕೊಂಡು ಹಿಯರಿಂಗ್ ಅನ್ನ ಮಾಡ್ತಾರೆ. ನಮ್ಮ ಮತದಾರರ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಆಫೀಸಿಗೆ ಇಲ್ಲಿ ಕರೆಸ್ತಾ ಇಲ್ಲ ನಾವು. ಆಯಾ ಮತಗಟ್ಟೆ ವ್ಯಾಪ್ತಿನಲ್ಲೇ ನಾವು ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ, ಅಲ್ಲೇನೆ ಅವ್ರಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೀವಿ ನಾವು. ಇವರಿಗೆ ಈ ಅಡಿಷನಲ್ ARO ಲಾಗಿನ್ಗಳಲ್ಲಿ ನೋಟಿಸ್ಗಳು ಜನರೇಟ್ ಆಗುತ್ತೆ. ಆ ನೋಟಿಸ್ ಜನರೇಟ್ ಮಾಡಿಬಿಟ್ಟು BLOಗಳಿಗೆ ಕೊಡ್ತೀವಿ. BLO ಆ ಕನ್ಸರ್ನ್ ಮತದಾರನಿಗೆ ಮನೆಗೆ ಹೋಗಿ ಆ ಮತದಾರ ಇಲ್ಲ ಅಂತ ಅಂದ್ರೂ ಸಹ ಆ ಮನೆಯಲ್ಲಿರ್ತಕ್ಕಂಥ ಯಾರಿಗಾದ್ರೂ ಸಹ ಆ ನೋಟಿಸನ್ನು ಸರ್ವ್ ಮಾಡಿ ಆ ನೋಟಿಸ್ ಕಾಪಿಯನ್ನ ಅಕ್ಲಾಜ್ಮೆಂಟ್ ಅನ್ನು ತಂದು ಮತ್ತೆ BLO ಅಪ್ಲೋಡ್ ಮಾಡಬೇಕಾಗುತ್ತೆ. ಆದರೆ ನೋಟಿಸನ್ನು ಮನೆಯಲ್ಲಿರ್ತಕ್ಕಂಥ ಯಾರಿಗಾದ್ರೂ ಸರ್ವ್ ಮಾಡ್ಬೋದು, ಆದರೆ ಯಾರಿಗೆ ನೋಟಿಸ್ ಬಂದಿರುತ್ತೋ ಅವರನ್ನೇ ಖುದ್ದು ಹಿಯರಿಂಗಿಗೆ ಹಾಜರಾಗಬೇಕಾಗುತ್ತೆ. ಮೊದಲು 7 ದಿನ 2 ನೋಟಿಸ್ ಕೊಡ್ತೀವಿ ನಾವು. ಮೊದಲನೇದು 7 ಡೇಸ್ ನೋಟಿಸ್, ಕ್ಲಿಯರ್ ವರ್ಕಿಂಗ್ 7 ಡೇಸ್ ಅಂತ ಕರಿತೀವಿ. 7 ದಿನಗಳ ವರ್ಕಿಂಗ್ ಡೇಸ್ ನೋಟಿಸ್ ಬರುತ್ತೆ. ಆ 7 ದಿನದ ಒಳಗಡೆನೂ ಸಹ ಬರಲಿಲ್ಲ ಅಂತಂದರೆ 2ನೇ ನೋಟಿಸ್ ಕೊಡ್ತೀವಿ. 2ನೇ ನೋಟಿಸು 3 ದಿನ ಅವಧಿ ಇರುತ್ತೆ. ಸೊ ಈ ಸಮಯದಲ್ಲಿ ನಮ್ಮ AEROಗಳು ಏನು ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದನ್ನು ವೆರಿಫೈ ಮಾಡಿಬಿಟ್ಟು ಅದನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸ್ಪೀಕಿಂಗ್ ಆರ್ಡರ್ ಮಾಡಿ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿ ಯಾರಾದರೂ ಹಿಯರಿಂಗ್ ಕಾಲ್ ಮಾಡಿ 2 ಹಿಯರಿಂಗ್ ಕಾಲ್ ಮಾಡಿದರೂ ಸಹ ಬರಲಿಲ್ಲ ಅಂತಂದರೆ ಅವರು ಅಂತಿಮ ಮತದಾರರ ಪಟ್ಟಿಯಿಂದ ಹೊರಗುಳಿತಾರೆ.
ಈಗ ಇನ್ನೊಂದು ಇಲ್ಲಿ ಅಪೀಲ್ ಹೋಗೋಕ್ಕೂ ಸಹ ಅವಕಾಶ ಇದೆ. ನಮ್ಮ ಮತದಾರ ನೋಂದಣಾಧಿಕಾರಿಗಳು ಅಂದರೆ AERO ಅಥವಾ ಅಡಿಷನಲ್ AEROಗಳು ಯಾವುದಾದ್ರೂ ಮತದಾರರಿಗೆ ನೋಟಿಸ್ ಬಂದಿರುತ್ತೆ, ಅವರಿಗೆ ಏನಾದರೂ ಸ್ಪೀಕಿಂಗ್ ಆರ್ಡರ್ ಮಾಡಿ ಅವ್ರನ್ನ ಏನಾದರೂ ಮತದಾರರ ಪಟ್ಟಿಯಿಂದ ಕೈ ಬಿಡೋದಕ್ಕೆ ಅಂತ ಏನಾದರೂ ದಾಖಲೆಗಳು ಸಲ್ಲಿಸಿಲ್ಲ ಅಂತ ಏನಾದರೂ ಆದೇಶ ಮಾಡಿದರೆ ಆ ಆದೇಶದ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 15 ದಿನದೊಳಗಾಗಿ ಅಪೀಲನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ, ಮೊದಲನೇ ಅವಕಾಶ. ಸೊ ಜಿಲ್ಲಾಧಿಕಾರಿಗಳ ನಂತರ ಜಿಲ್ಲಾಧಿಕಾರಿಗಳ ಆದೇಶ ವಿರುದ್ಧವೂ ಸಹ ಏನಾದ್ರು ಅವರ ವಿರುದ್ಧವಾಗಿ ಏನಾದ್ರು ಬಂತು ಅಂದರೆ ಅಂತಿಮವಾಗಿ ನಮ್ಮ CEO ಸಾಹೇಬರು, ಮುಖ್ಯ ಚುನಾವಣಾಧಿಕಾರಿಗಳು ಅವರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಟ್ಟು 2 ಅವಕಾಶವನ್ನು ಇಲ್ಲಿಗೆ ಮತದಾರರಿಗೆ ಕೊಟ್ಟಿದ್ದಾರೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ. ಯಾವ ಸಂದರ್ಭ ಬರುತ್ತೆ ಅಂತಂದರೆ ಇವರು ಏನಾದರೂ ನಮ್ಮಲ್ಲಿ ಇರ್ತಕ್ಕಂಥವ್ರು ಮತದಾರ ನೋಂದಣಾಧಿಕಾರಿಗಳು ಏನಾದ್ರು ಸ್ಪೀಕಿಂಗ್ ಆದೇಶ ಮಾಡಿ ಅವ್ರೇನಾದರೂ ಕೈ ಬಿಡಬೇಕು ಅಂತ ಏನಾದರೂ ಸಂದರ್ಭ ಮಾಡಿದಂಥ ಸಮಯದಲ್ಲಿ ಆ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇಷ್ಟು ನಮ್ಮ SIR ಪ್ರಕ್ರಿಯೆ. ಇದೆಲ್ಲ ಪ್ರಕ್ರಿಯೆ ಆದ ನಂತರ ಅಂತಿಮ ಮತದಾರರ ಪಟ್ಟಿ 27/10/2026 ಪ್ರಕಟ ಆಗುತ್ತೆ. 27/10/2026. ಸೊ ನಾನು ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೇಳಿಕೊಳ್ಳೋದು ಏನು ಅಂತಂತಂದ್ರೆ, ನಮ್ಮ ಸಾರ್ವಜನಿಕರಿಗೆ ಅಥವಾ ಅರ್ಹ ಮತದಾರರಿಗೆ ಯಾರಾದರೂ ಈ ಕರಡು ಮತದಾರರ ಪಟ್ಟಿಯಿಂದ ಏನಾದರೂ ಬಿಟ್ಟು ಹೋಗಿದ್ರೆ ಈಗಲೂ ಸಹ ಧೃತಿಗೆಡೋ ಅವಶ್ಯಕತೆ ಏನಿಲ್ಲ. ಎಲ್ಲ BLOಗಳಿಗೆ ನಾವು ಫಾರ್ಮ್ 6 ಅನ್ನು ಕೊಟ್ಟಿದ್ದೀವಿ, ಅಥವಾ ನಮ್ಮ ಕಚೇರಿಗೆ ಚುನಾವಣಾ ಶಾಖೆಗೆ ಬಂದರೂ ಸಹ ನಾವು ಇಲ್ಲಿ ಫಾರ್ಮ್ 6 ಮತ್ತು ಡಿಕ್ಲರೇಷನ್ ಫಾರ್ಮ್ ಅನ್ನು ಕೊಡ್ತೀವಿ. ಅದನ್ನು ಫಿಲಪ್ ಮಾಡಿ ಸಂಬಂಧಿಸಿದ BLOಗಳಿಗೆ ಕೊಟ್ಟರೆ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಬಿಟ್ಟು ಅವೆಲ್ಲ ಜಿನೈನಿಟಿ ಇದ್ದರೆ ಸರಿ ಇತ್ತು ಅಂತಂದರೆ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಅವರನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗಲೂ ಡಿಲೀಟೆಡ್ ಇದರಲ್ಲಿ ಇರುವಂಥವ್ರಿಗೆ ಯಾರಾದರೂ ಸರಿ ಬಿಟ್ಟು ಹೋಗಿದ್ರೆ, ಈಗ 1,99,187 ಮತದಾರರಿದ್ದಾರೆ, ಅದರಲ್ಲಿ ನನ್ನ ಹೆಸರಿಲ್ಲ, ಯಾವುದೋ ಒಂದು ಕಾರಣದಿಂದ ಬಿಟ್ಟು ಹೋಗಿರ್ಬೋದು, ಅಥವಾ ಬೇರೆ ಇನ್ನೊಂದು ಎಲ್ಲೋ ಸೇರಿಸ್ಕೊಳ್ತೀನಿ ಅಂತ ಹೇಳಿ ಅಲ್ಲೂ ಸಹ ಇಲ್ಲದಲ್ಲೇ ಇರ್ತಕ್ಕಂಥದ್ದು. ನಾನು ಇಲ್ಲಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗ ಸೇರ್ಪಡೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಎಲ್ಲೂ ಇಲ್ಲ ಅಂತಂದರೆ ಈಗ ಬೇಕಾದ್ರೆ ಫಾರ್ಮ್ 6 ಅನ್ನು ಕೊಟ್ಟು ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈಗ ಪ್ರಕಟ ಆಗಿರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಏನಾದರೂ ಹೆಸರು ತಿದ್ದುಪಡಿಗೆ, ಅಥವಾ ನಾನು ಇಲ್ಲ ಈ ವಿಧಾನಸಭಾ ಕ್ಷೇತ್ರದಿಂದ ಪಕ್ಕದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ, ಅಥವಾ ಈ ಮತಗಟ್ಟೆ ಕೇಂದ್ರದಿಂದ ಇನ್ನೊಂದು ಮತಗಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅನ್ನೋದಕ್ಕೂ ಸಹ ಈಗ ಅವಕಾಶ ಇದೆ. ಅದಕ್ಕೆ ಫಾರ್ಮ್ 8 ಅನ್ನು ಕೊಟ್ಟು ಬೇಕಾದ್ರೆ ಅವರು ಶಿಫ್ಟ್ ಮಾಡ್ಕೋಬೇಕಾದ್ರೆ ಇದು SIR ಪ್ರಕ್ರಿಯೆ ನಡೀತಕ್ಕಂಥದ್ದು. ಇದು 27/10/2026 ಪ್ರಕ್ರಿಯೆ ಮುಗ್ದೋಗುತ್ತೆ. ಇಲ್ಲೂ ಸಹ ಏನಾದರೂ ಸೇರ್ಪಡೆ ಸಾಧ್ಯ ಇಲ್ಲ ಅಂತಂದರೆ ನಾವು ಪ್ರತಿ ವರ್ಷ 4 ಟೈಮ್ ನಾವು ಸೇರ್ಕೊಳ್ಳೋಕ್ಕೆ ಅವಕಾಶ ಇದೆ. ಮತದಾರರಿಗೆ ಸೇರ್ಕೊಳ್ಳಿ ಜನವರಿ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ, ಮತ್ತು ಜೂನ್ ತಿಂಗಳಲ್ಲಿ, ಮತ್ತು ಅಕ್ಟೋಬರ್ ತಿಂಗಳಲ್ಲಿ. ಆದರೆ ಈ SIR ಪ್ರಕ್ರಿಯೆನಲ್ಲಿ ಅವ್ರು ಬಂದಿರೋದಿಲ್ಲ. ಅಂದರೆ SIR ಅನ್ನೋದು ಒಂದು ಬೇಸು. ಈ 2008 ಹೆಂಗೆ ನಡೆದಿತ್ತೋ ಅದೇ ಥರನೇ ಇದು ಮುಂದಿನ ಯಾವುದೋ ಒಂದು ಇನ್ನೊಂದು SIR ಪ್ರಕ್ರಿಯೆಗೆ ಇದು ಒಂದು ಆಧಾರ ಆಗುತ್ತೆ.